ಆಫೀಸಿಗೆ ಬಾ, ಏನೋ ಅರ್ಜೆಂಟಾಗಿ ಏನೋ ವಿಷಯ ಹೇಳಬೇಕು ಅಂತ ಹೇಳಿದ್ರು. ನಾನು ಸತ್ನೋ ಕೆಟ್ಟನೋ ಅಂತ ಇರೋದೆಲ್ಲ ಕೈಯನ್ನು ಬಾಳೆ ಬಗ್ಸಿಬಿಟ್ಟು ನಾವು ಹೊಡ್ಬಂದ್ರೆ ಇನ್ನೂ ಬಂದಿಲ್ಲ. ಏನೋ ಬರಲಿ, ಮಾಡ್ತೀನಿ. ಈಗಾದ್ರೂ ಬಂದಲ್ಲ ಪುಣ್ಯಾತ್ಮ. ಲಗು ಲಗು ಬರೋಳು ಹೆಂಗಲ್ಲ ಆಡಿಸ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಾನೆ. ಯಾರು ಬಂದಿಲ್ಲ ಅನ್ಸುತ್ತಾ? ನಮ್ಮ ಮೇಡಮ್ ಅವ್ರು ಬಂದು ಅವಾಗಲೇ ನಿಂತಂಗಾಗ್ಯಾರ. ಮೋನಿಕಾ ಮೇಡಮ್, ಮೋನಿಕಾ ಮೈ ಡಾರ್ಲಿಂಗ್, ಏನಾಯ್ತಮ್ಮ? ನಾನೇನೋ ಖುಷಿ ವಿಚಾರ ಹೇಳೋಣ ಅಂತ ಬಂದ್ರೆ ನೀನು ಯಾಕೆ ಮಕ್ಕ ಹಿಂಗೆ ಗಂಟಕ್ಕೆ ನಿಂತಿ? ಏನಾಯ್ತು ಮೇಡಮ್ ಅವ್ರಿಗೆ? ಮುಂಜಾನೆ ಅಷ್ಟು ಇಷ್ಟ ಮಾಡಿ ಬಂದಿಲ್ಲ, ಹಂಗೆ ಬಂದ್ರಿನ? ಅಯ್ಯ, ನಿಮ್ಗೆ ಯಾವಾಗಲೂ ತಮಾಷೆ ನೋಡ್ರಿ. ಅಲ್ಲ, ನೀವೇನು ಹೇಳಿದ್ರಿ? ಏನೋ ಅರ್ಜೆಂಟ್ ಮಾತಾಡಬೇಕು, 8:00ಗೆ ಬಾ ಅಂದ್ರಿ. ನಾನು ಇಲ್ಲಿ 8:00ಗೆ ಇದ್ದೀನಿ. ಈಗ ಎಷ್ಟು ಟೈಮು? 9:30. ಇಷ್ಟು ಲೇಟಾಗಿ ಬರ್ತಾರಾ ಯಾರಾದರೂ? ಏನು ನಿಮ್ಗೆ ಅರ್ಥನೇ ಆಗಲ್ಲ. ಬರ್ರಿ, ಹೋಟ್ಲಿಗೆ ಹೋಗಿ ಏನಾರು ಒಂಚೂರು ತಿನ್ಕೊಂಡು ಬರೋಣ. ನೀವು ಅರ್ಜೆಂಟ್ ಬಾ ಅಂದಿದ್ದಕ್ಕೆ ನಮ್ಮ ಮನೆಗೆ ನಾಷ್ಟನೂ ಮಾಡಿಲ್ಲ, ನೀರು ಕುಡ್ದಿಲ್ಲ, ಹಂಗೆ ಓಡಾಡ್ಕೊಂಡು ಬಂದೀನಿ. ನೀವು ನೋಡಿದ್ರೆ ಈಗ ಆರಾಮಾಗಿ ಹಾಡಾಡ್ಕೊಂಡು ಬರ್ತೀರಿ. ಏ ಹುಚ್ಚಿ, ಏನು ವಿಷಯ ಅಂತ ಕೇಳು. ನೀನ ಕುಣಿದು ಕುಂಪಿಸ್ತಿದ್ದಿ. ಈಗ ನೀನಂದಿ ನಮ್ಮ ಪರಿಚಯ ಆಗಿ ಆಗಲೇ 4 ವರ್ಷ ಆಗೈತಿ, ಯಾವ ಊರಿಗೂ ಹೋಗಿಲ್ಲ, ಎಲ್ಲರೂ ಸುತ್ತಾಡೋಕೆ ಹೋಗೋಣ ಅಂದಿದ್ದ. ಈಗ ಏನು ಮಾಡೋಣ, 3 ದಿನ ಇದಕ್ಕೆ ಹೋಗ್ಬಿಡೋಣ ಮೈಸೂರಿಗೆ. ಹೆಂಗೂ ಚಾಮುಂಡೇಶ್ವರಿ ತಾಯಿ ನೋಡ್ಬೇಕಂತಿದ್ದಲ್ಲ, ಹೋಗ್ಬಿಟ್ಟು ಬೆಟ್ಟ ಎಲ್ಲ ನೋಡ್ಕೊಂಡು 3 ದಿನ ಆರಾಮಾಗಿ ಇಬ್ಬರು ಸುತ್ತಾಡ್ಕೊಂಡು ಬರೋಣ. 3 ದಿನ ನೀನು ರಜಾ ಹಾಕು, ನಾನು ರಜಾ ಹಾಕ್ತೀನಿ. ಯಾಕಂದ್ರೆ ನಾನು ಹೆಂಡತಿ ತವ್ರ ಮನೆಗೆ ಹೋಗೋಣ. ಇನ್ನು ಆಕಿ ನನಗೆ ಫೋನ್ ಮಾಡಿ ಎಲ್ಲಿದ್ದೀರಿ ಏನು ಎತ್ತ ಅಂತ ಕೇಳೋಷ್ಟು ಸೀನ್ ಏನಿಲ್ಲ. ಆಕಿ ನನ್ನ ಎದುರು ನಿಂತ್ಕೊಂಡು ಮಾತಾಡೋಕೆ ಗಡಗಡ ಅಂತಳ. ಇನ್ನು ಫೋನ್ ಮಾಡಿ ಏನು ಎತ್ತ ಅಂತ ಎಂಕ್ವೈರಿ ಮಾಡೋದಲ್ಲ ಸುಳ್ಳು. ನಾನು ನಮ್ಮ ಅವ್ಗ ನಮ್ಮ ಅಪ್ಪನೂ ಅಷ್ಟೇ, ಮನ್ಯಾಗ ದುಡಿಯೋ ಗಂಡಸ್ ನಾನೊಬ್ನ. ಯಾರೂ ನನಗೆ ಏನು ಎದುರು ಮಾತಾಡೋ ಧೈರ್ಯನೇ ಮಾಡಲ್ಲ. ಈಗ ನೋಡು ನೀನೇ ಈಗೇನು ಬರ್ತೀಯಾ ಇಲ್ವಾ? ಬೇಗ ಹೋಗೋಣ. ಒಂದು ಕೆಲಸ ಮಾಡು, ನೀನು ಪಿ ಜಿ ಹತ್ರ ಬಿಡ್ತೀನಿ. ನೀನೆಲ್ಲ ನೀವೇನದೋ ಒಂದು ತಗೊಂಡು ಹೋಗೋಣ. ಒಳ್ಳೇದಾಯ್ತು ನೋಡಿ, 3 ದಿನನಾದರೂ ನಾನು ನಿಮ್ಮ ಜೊತೆಗೆ ಆರಾಮಾಗಿ ಟೈಮ್ ಕಳಿಬೋದು. ಒಳ್ಳೇದಾಯ್ತು. ಸರಿ, ಅದು ನಮ್ಮ ಪಿ ಜಿ ಅಲ್ಲ ಕಣ್ರಿ, ನಮ್ಮ ಸೋದರತ್ತೆ ಮನೆ. ಆಕೆಗೆ ಒಬ್ಬಳೇ ಇರ್ತಾಳಲ್ಲ ಅಂತ ನನ್ನನ್ನು ಇಟ್ಕೊಂಡಿದ್ಲು. ಮತ್ತು ನಂದು ಅಂಗವಿಕಲ ದುಡ್ಡು ಬರಲ್ಲವಾ, ಅದೆಲ್ಲರ ಮೇಲೂ ಕಣ್ಣು. ನಿನ್ಗೆ ಯಾಕವ ನಾ ಸುಮ್ಮನೆ ಕೂಳಾಕ್ಲಿ, ಎಷ್ಟಾದ್ರೂ ತಿಂಗಳಿಗೆ ಕೊಡು ಅಂತ. ಮತ್ತು ಒಂದಿಷ್ಟು ಕೊಡಬೇಕಲ್ಲ. ಆಕೆ ನಮ್ಮ ತಂದೆ ತಾಯಿನ ಎಷ್ಟು ಬೇಕೋ ಅಷ್ಟು ಇದು ಮಾಡೋಕ್ಕೆ. ನೀವಿದ್ದೀರಲ್ಲ, ನೀವು ನನ್ನ ದೇವ್ರು ರೀ. ನಂದೊಂದು ಕೈ ಸರಿ ಇಲ್ಲ, ಒಂದು ಕಾಲು ಸರಿ ಇಲ್ಲ ಅಂತ ಗೊತ್ತಿದ್ದು ನನ್ನ ಇಷ್ಟು ಪ್ರೀತಿ ಮಾಡ್ತಿರಲ್ಲ ನೀವು. ನಾನು ಭಾಳ ಲಕ್ಕಿ. ನೀವು ಆದಷ್ಟು ಬೇಗ ನಿಮ್ಮ ಹೆಂಡತಿ ಡೈವರ್ಸ್ ಕೊಟ್ಟು ನನ್ನ ಮದುವೆ ಮಾಡಿಕೊಂಡು ಪರ್ಮನೆಂಟಾಗಿ ನಿಮ್ಮ ಮನೇಲಿ ಇಟ್ಕೊಂಬಿಡಿ. ಅವಾಗ ನಮ್ಮ ಈ ಸೋದರತ್ತೆಗೆ ಕೊಡೋ ಒಂದು 3-4 ಸಾವಿರ ರೂಪಾಯಿನಾದರೂ ಉಳಿಯುತ್ತೆ ನಮಗೆ, ಅಲ್ವಾ? ಹಾಂ ಅಷ್ಟೇ ಮಾಡೋಣ, ಬೇಗ ಮದುವೆ ಆಗ್ಬಿಡೋಣಂತೆ. ಇವಾಗ ಒಂದು ಅಲ್ಲಿ ಮೈಸೂರು ಕಾಸ್ಟ್ಲಿ ಅನ್ಸುತ್ತಲ್ಲ ಮೋನಿಕಾ, ಒಂದು 20,000 ತೊಗೊಂಡೋದ್ರೆ ಸಾಕಾಗುತ್ತಲ್ವ ಖರ್ಚಿಗೆ? ನಿಂಗೆ ಗೊತ್ತಿಲ್ಲ ಮೋನಿ, ನನ್ನ ಹತ್ರ ಅಷ್ಟೊಂದು ರೊಕ್ಕಿಲ್ಲ. ನಿನ್ನ ಹತ್ರ ಇದ್ದು ತೊಗೊಂಡು ಬರ್ತೀಯಾ? ಮತ್ತೀಗ ರೊಕ್ಕಿಲ್ದ ನಾನು ಹೆಂಗೆ ಮಾಡಲಿ? ನಿಂಗೆ ಗೊತ್ತಲ್ಲ, ನಮ್ಮಪ್ಪ ಅಮ್ಮಂದು ಔಷಧಿದು, ನನ್ನ ಹೆಂಡ್ತಿದು, ನಮ್ಮ ಅಣ್ಣನ ಹೆಂಡತಿ, ನಮ್ಮ ಅಣ್ಣ, ಅವ್ನ ಮಕ್ಕಳು ಎಲ್ಲನೂ ನನ್ನ ತಲೆ ಮೇಲೆ. ಅದಕ್ಕೆ ನೀನು ಒಂದು 20,000 ಆದರೆ ಸಾಕಾಗುತ್ತೆ ಅಂದ್ರೆ ತೊಗೊಂಡ್ಬಿಡಮ್ಮ. ಅಯ್ಯೋ ರಮೇಶ್, ಏನು ಹಂಗಂತೀರಲ್ಲ ನೀವು? 20,000ದಾಗ ಏನೂ ಆಗಲ್ಲ. ನಾವು ಅಪರೂಪಕ್ಕೆ ಹೊರಗಡೆ ಹೊಂಟೀವಿ, ನೀನು ಸರಿಗಿದ್ದೀರಾ. ಒಂದು 45,000 ರಿಂದ 50,000 ತೊಗೊಂಡ್ಬರ್ತೀನಿ. ತೊಗೊಂಡ್ಬಂದ್ರೆ ನಮಗೆ ಅಲ್ಲಿ ಮತ್ತೆ ಚಲೋ ರೂಮ್ನಾಗೆ ಇರೋಣ. ಈ ಬ್ಯಾಸ್ಗಿಗೆ ನಾವು ಯಾಕೆ ಇಂಥ ರೂಮ್ನಾಗ, ಸಾದಾ ರೂಮ್ನಾಗ ಇರಬೇಕು? ಚಲೋ AC ರೂಮ್ ನೋಡಿ ಮಾಡಿಕೊಂಡು ಆರಾಮಾಗಿ ಇದ್ಬಿಟ್ಟು 3 ದಿನ ಸಂತೋಷವಾಗಿ ಕಳೆದು ಬರೋಣ. ಇಲ್ಲಿ ವಂಡರ್ಲಾ, GRS ಅದು ಇದು ಅಂತ ಎಷ್ಟೊಂದು ಐತಲ್ಲಿ ನೋಡೋಕೆ, ಎಲ್ಲ ನೋಡ್ಬೇಕಲ್ಲ. ಮತ್ತೆ ಆಮೇಲೆ ಹೊರಗಡೆ ಊಟ ಮಾಡೋದು, ಮತ್ತು ಶಾಪಿಂಗ್ ಅಂದ್ರೆ ರೊಕ್ಕ ಸಾಲಂಗಿಲ್ಲ. ನೀವು ಅಲ್ಲೆಲ್ಲ ಚಲೋ ಟೀ ಶರ್ಟ್ಸು, ಪ್ಯಾಂಟ್ ಸಿಗುತ್ತಾ? ಒಳ್ಳೆ ಎಲ್ಲದು ಐಟಮ್ಗಳು ಸಿಗ್ತಾವೆ ಒಳ್ಳೆವು. ಅದಕ್ಕೆ ಏನು ಮಾಡಿರಿ, ನೀವು ಅಲ್ಲೇ ಎಲ್ಲ ನಿಮ್ಮ ಪರ್ಚೇಸಿಂಗ್ ಮಾಡ್ಕೊಂಬಿಡ್ರಿ. ನೀವು ಕೇಳ್ತಿದ್ರೆ ಟೀ ಶರ್ಟ್ ತೊಗೋಬೇಕು ಅಂತೇಳಿ, ಅಲ್ಲೇ ತೊಗೊಂಬಿಡಿ, ಅಲ್ಲಿ ಭಾಳ ಚಲೋ ಸಿಗ್ತಾವೆ. ನಾನೊಂದು 50,000 ತೊಗೊಂಬರಲ್ಲ? ನೋಡು, ನೀನನ್ನ ಎಷ್ಟು ಚಂದಗೆ ಅರ್ಥ ಮಾಡ್ಕೊಂಡು ನೋಡು. ನೀನಂತ ಹೆಂಡತಿ ನನಗೆ ಸಿಗ್ಬೇಕಿತ್ತು ಮೋನಿ. ಆಯ್ತಾಯ್ತು, ಈಗೇನು ಮಾಡೋಕ್ಕಾಗಲ್ಲ. ಸರಿ, ಈಗ ಯಾವಾಗ ಹೋಗೋಣ? ನಾಳೆನೇ ಹೊಟ್ಬಿಡೋಣ. ನಾಳೆ ರಾತ್ರಿನೇ ಮೈಸೂರು ಬಸ್ ಹತ್ಬಿಡೋಣ. ಇಬ್ರು ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು, ಚಿಲ್ ಮಾಡ್ಬೋದು. ಏನಂತಿ? ಏನಿಲ್ಲ, ನಾಳೆ ರಾತ್ರಿಗೆ, ಇವತ್ತು ರಾತ್ರಿಗೆ ಹೋಗೋಣ. ನಾನೆಲ್ಲ ನಮ್ಮ ಅತ್ತಿಗೆ ಹೇಳ್ತೀನಿ, ನಮ್ಮದು ಆಫೀಸಿಂದ ಮೈಸೂರಿಗೆ ಇನ್ಸ್ಪೆಕ್ಷನ್ಗೆ ಹಾಕ್ಯಾರ, ನಾವು ಅಲ್ಲಿ ಹೊಂಟಿವತ್ತಿ ಅಂತ ಹೇಳ್ತೀನಿ. ನೀವು ಅದೇನು ನಿಮ್ಮ ಮನೇಲಿ ಹೇಳ್ತಿರೋ ಹೇಳ್ಕೊಳ್ಳಿ. ಇವತ್ತು ನೀವು ಎಷ್ಟೊತ್ತಿದ್ರು ಬಂದುಬಿಡ್ರಿ. ಏನು, ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ನೀವೇ ಬಂದು ನನ್ನ ಕರ್ಕೊಂಡು ಬಸ್ ಸ್ಟಾಪಿಗೆ ಕರ್ಕೊಂಡು ಹೋಗ್ಬೇಕು. ನಿಮ್ಗೆ ಗೊತ್ತಲ್ಲ, ನಂಗೆ ಕರೆಕ್ಟಾಗಿ ನಡೆಯೋಕ್ಕೂ ಬರಲ್ಲ. ನೀವು ಬೈಕ್ ತೊಗೊಂಡು ಬಂದು ನನ್ನ ಕರ್ಕೊಂಡು ಹೋಗಿ. ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಯಾರೋ ನಿಮ್ಮೂರವರು ಕಾಣಿಸಿದ್ರು ಅಂತ ಅರ್ಧ ದಾರಿ ಒಳಗೆ ಬಿಟ್ಟೋದ್ರಿ. ಆ ಥರ ಮಾಡಬೇಡಿ ಆಯ್ತಾ? ಇಲ್ಲ ಮೋನಿ ಡಾರ್ಲಿಂಗ್, ನೀ ಯಾಕೆ ತಿರ್ಕಿಸ್ಕೊಂತಿ? ನಾನೆಲ್ಲ ಬರ್ತೀನಿ. ಎಷ್ಟು ಗಂಟೆಗೆ ಬಸ್ಸು ಟಿಕೆಟ್ ಬುಕ್ ಮಾಡಿ ಎಲ್ಲ ನೀನು ಕಳಿಸ್ತೀನಿ. ಅಷ್ಟು ಗಂಟೆಗೆ ನೀನು ಹೊರಗೆ ಬಂದು ನಿಂತ್ಬಿಡು ಗೇಟ್ ಹತ್ರ, ನಾನೆಲ್ಲ ಕರ್ಕೊಂಡು ಬರ್ತೀನಿ ಆಯ್ತಾ? ಮತ್ತೆ ನೀನು ಒಂದು 50,000 ತೊಗೊಂಡು ಬರ್ತೀನಿ ಅಂದಿಯಲ್ಲ, ಮರಿಬೇಡಮ್ಮ. ಇಲ್ಲ ಒಂದು ಕೆಲಸ ಮಾಡು, ನಿನ್ನ ಅಕೌಂಟ್ ಒಳಗಿದ್ರೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬಿಡು. ಫೋನ್ಪೇನೋ ಗೂಗಲ್ ಪೇನೋ ಯಾವುದೋ ಒಂದು ಪೇ ಮಾಡ್ಬಿಡು. ನನ್ನ ಹತ್ರ ಇದ್ರೆ ಜೋಪಾನವಾಗಿರುತ್ತಾ. ನಿನ್ನ ಹತ್ರ ಇದ್ರೆ ಸುಮ್ಮನೆ ಇದಕ್ಕಂತೇಳಿ ಖರ್ಚಾಗ್ಬಿಡುತ್ತೆ. ಆಮೇಲೆ ಬ್ಯಾಗ್ನಾಗ ಇಟ್ಕೊಂಡು ಓಡಾಡೋದು ಕಷ್ಟ. ಅಷ್ಟು ಮಾಡ್ಬಿಡು. ನಾನು ಅಂದರೆ ನಂಗೆ ಟಿಕೆಟ್ ಬುಕ್ ಮಾಡೋಕ್ಕೆಲ್ಲ ಈಸಿ ಆಗುತ್ತಾ. ಒಳ್ಳೆ AC ಬಸ್ ಮಾಡಲ ಮುನಿ. ಸರಿ ರೀ, ಹಾಗೆ ಮಾಡೋಣ. ನಿಮ್ಮ ಹೆಂಡತಿಗೆಲ್ಲ ಏನು ಗೊತ್ತಾಗಲ್ಲ, ಈಗ ಕೂದಲು ತವ್ರ ಮನೆಗೆ. ಸರಿ, ಯಾರೋ ಬಂದ್ರೆ ಅನ್ಸುತ್ತೆ. ಹೋಗ್ರಿ, ನಿಮ್ಮ ಟೇಬಲ್ಗೆ ಹೋಗ್ರಿ. ಯಪ್ಪ, ಹೊರಗೆ ಹೋಗಿ ಬರತ್ತೆ ಸಾಕಾಗಿ ಹೋಗುತ್ತೆ. ಅದ್ರಾಗ ಮತ್ತೆ ಈತ ಆದಂಗಂದ ಆತ ಹಿಂಗಂದಂತಂದ್ರೆ ಮನೆವರೆಗೂ ಬಂದು ಹೇಳ್ಬೇಕಲ್ಲ, ಅದೊಂದು ಇನ್ನೊಂದು ದೊಡ್ಡ ಕರ್ಮ. ಸಂಗೀತಾ, ಸಂಗೀತಾ,
ಇಲ್ಲ ಪುಟ್ಟಿ, ನನ್ನ ಹತ್ರ ರೊಕ್ಕ ಇರ್ಲಿಲ್ಲ, ನಾ ಚಾಕ್ಲೇಟ್ ತಂದಿಲ್ಲ ಅವ. ಈಗ ನಿಮ್ ಚಿಕ್ಕಪ್ಪ ಬರ್ತಾನಲ್ಲ, ನಿಮ್ ಚಿಕ್ಕಪ್ಪ ತಗೊಂಡ್ಬರ್ತಾನಂತ. ಈಗ ಅವು ಎಲ್ಲಾದ್ರೂ ಕರ್ಕೊಂಡು ಹೋಗವಾ, ಒಂಚೂರು ಅವನ್ ಕರಿ. ಆಕಿ ಅವ್ವ ಫೋನ್ ನೋಡ್ಕೊಂತ ರೂಮ್ನಾಗ ಮಕ್ಕೊಂಡ ಅದೇನ ಇದ್ರಾಗ ಅದೇನ ರೀಲ್ಸ್ ಮಾಡಕತ್ತಾಳ. ಅವಾಗಿದ್ದನು ಬಾಕಲ್ ತೆಗಿಬಳ್ಳು ನಂಗೂ. ಛೇ, ಇದು ಒಂದು ಹೆಣ್ಣು ಎಲ್ಲಿಂದ ಜೋಡಾಗಿತ್ತ ನನಗ. ಸಂಗೀತಾ, ಸಂಗೀತಾ, ಯವ್ವ ಬೇಯವ್ವ. ಯಾಕಯ್ಯಪ್ಪ ಎಂತ ಕೂಗಕತ್ತಿಯಲ್ಲ ಮಧ್ಯಾಹ್ನ ಒಂದು 2 ನಿಮಿಷ ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡು ಮಕ್ಕೋಣಕ್ ದಾರಿಲ್ಲಲ್ಲ ಯಪ್ಪ, ಹಾಗ್ಯಾಕ ಒದರ್ತಿದಿ? ಏನಾಯ್ತವ, ಎದಕ್ಕೆ ಕರೆದ್ರಿ? ಹಾ, ಹೆಣ್ಮಗು ಆತಂತ. ಯಾರಿಗ್ಲೋ ಭಾಡ್ಯ, ಹೆಣ್ಣು ಮಗು ಆಗಿರದ ಏನು ಹೇಳಕತ್ತಿದಿ? ಏನೋ ಹೇಳ್ತಾನಂತಂದು ಆಕಿನ ನನ್ನ ಕೂಡೆ ಕರೆದು ಹೆಣ್ಣು ಮಗು ಆತಂತಿಯಲ್ಲ, ಯಾರಿಗಾತ? ಆಗಿರುತ್ತೆ ಹೆಣ್ಣು ಮಗು. ದುಡಿಯಂಗಿಲ್ಲ, ದುಃಖ ಬಡಿಯಂಗಿಲ್ಲ, ಮಕ್ಕಳು ಮಾತ್ರ ಹುಟ್ಸ್ಕೊಂಡು ಹೋಗ್ತಾರ. ಹೇಳಕ್ಕಾಗಲ್ರಿ ಅತ್ತಿಯರ. ಮತ್ತು ಯಾರ ಸೆಕೆಂಡ್ ಇಟ್ಕೊಂಡ್ರ ನೋಡ್ರಿ ಎಲ್ಲರ, ಮತ್ತು ಮನಿ ಮಾಡಿ ಇಟ್ಟಾರ ಏನು? ಅದಕ್ಕೆ ಇಲ್ಲಿ ದುಡಿಯೋದು ಗಿಡಿಯೋದು ಬಿಟ್ಟು ನನಗೆ ನನ್ನ ಮಗಳಿಗೆ ತಂದು ಹಾಕೋದು ಬಿಟ್ಟು ಮತ್ತೆ ಅಲ್ಲೇನ್ರ ಇಡಕತ್ತಾರನ. ಇದ್ರೂ ಇದ್ದಿತ್ತು ಹೇಳಾರೆ ಗುಮ್ಮನ್ಗುಸುಗ್ ಮೊದ್ಲ ನಿಮ್ಮ ಮಗ. ಈ ಮಹತಾ ಇನ್ನೊಬ್ಬಕಿನ ಮದುವೆ ಆಗ್ಯ ನನಗೆ ಆಕಾಶ ಭೂಮಿ ಎರಡನ್ನೂ ಆತ್ಲಗೊಮ್ಮೆ ಫುಟ್ಬಾಲ್ ಆಡಕತ್ತಾವು. ಇನ್ನೊಂದು ನಾನು ಕನಸ್ನಾಗ ಯೋಚನೆ ಮಾಡಂಗಿಲ್ಲವ, ಕನಸ್ನಾಗ ಯೋಚನೆ ಮಾಡಂಗಿಲ್ಲ. ಏನಿಲ್ಲ, ರಮೇಶ ಫೋನ್ ಮಾಡಿದ್ದ, ಇವತ್ತೇನೋ ಮನೆಗೆ ಬರಲ್ಲಂತ. 3 ದಿನ ಅವ್ರ ಆಫೀಸ್ನಾಗೇನೋ ಇನ್ಸ್ಪೆಕ್ಷನ್ ಅಂತಂದು ಮೈಸೂರಿಗೆ ಕಳ್ಸಕತ್ತಾರಂತ. ಮೈಸೂರು ಹೊಂಟಾನಂತ, ಇವತ್ತು ರಾತ್ರಿ ಮನೆಗೆ ಬರಲ್ಲಂತ. ಅದಕ್ಕೆ ಅಡಿಗೆ ಮಾಡಬಾರ್ದಂತ. ಆಮೇಲೆ ನೀನೇನು ಅಂತ ಹೇಳ್ದ ಅತ್ತಿಯಮ್ಮಗ, ನಾನು ಒಂದು 3 ಜೊತೆ ಬಟ್ಟಿನ ಪ್ಯಾಕ್ ಮಾಡಿಡೋ ಅಂತ ಹೇಳ ನೋಡು, ನೀ ಪ್ಯಾಕ್ ಮಾಡಿಡ್ಬೇಕಂತ. ಅಲ್ಲ, ನಾನೇನದನ್ನ ಮಾಡ್ಕೊಂಡು ಹೆಂತಿನ ಏನು ಕೇಳಕ್ ಬರಲ್ಲನ? ನನ್ನ ಹೆಂತಿ ಯಾಕ ನಿನ್ನ ಬಟ್ಟಿ ಪ್ಯಾಕ್ ಮಾಡ್ಬೇಕು ಅಂತಂದು ನಾ ಮಾಡಂಗಿಲ್ಲ ಅತ್ತಿಯಾರ, ನೀವು ಮಾಡ್ರಿ. ಆಮೇಲೆ ಏನಾರ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಬಂದು ಒದರ್ತಾನಂತ. ಅತ್ತನ ಹತ್ರ ಯಾರು ಬೈಸಂತಾರ? ನಾನಂತೂ ಬಟ್ಟಿ ಪ್ಯಾಕ್ ಮಾಡ್ಯಾಳ ನೋಡ್ರಿಪ್ಪ, ನಾ ಹೇಳಿನಿ. ನೀವು ಬಾರಿ ನನ್ನ ಹೆಂತಿ ಯಾಕೆ ಪ್ಯಾಕ್ ಮಾಡ್ತಾಳಲ್ಲೇ, ನೀನು ಹೆಂತಿ ಕೈಲಿ ಪ್ಯಾಕ್ ಮಾಡಿಸ್ಕೊಂತ ಹೇಳ್ಬೇಕು. ನೀನು ಬಾರಿ ನೀನು. ನಾನೇನಾರು ನನ್ನ ಹೆಂಡತಿ ಯಾಕಪ್ಪ ನಿಂದು ಬಟ್ಟಿ ಮಡ್ಚಬೇಕು, ಪ್ಯಾಕ್ ಮಾಡಿಕೊಡ್ಬೇಕು ಅಂತ ನಾನೇನಾರು ಕೇಳಿದೆ ಅಂದ್ರೆ, ನೀನು ನಿನ್ನ ಹೆಂಡತಿ ನಿನ್ನ ಮಗಳು ಮನೆ ಬಿಟ್ಟು ಹೋಗ್ರಪ್ಪ, ನಾನು ನನ್ನ ಬಟ್ಟಿ ಪ್ಯಾಕ್ನೂ ಮಾಡ್ತೀನಿ ಪ್ಯಾಕಿಂಗೂ ಮಾಡ್ತೀನಿ ಅಂತಿದ್ದ. ಅವೆಲ್ಲ ಬಿಡು, ಒಳಗೆ ಏನಾರ ಇದ್ರೆ ಕೆಲಸ ಮಾಡೋ. ನಾನು ಒಂದು 3 ಶರ್ಟು, 3 ಪ್ಯಾಂಟು, 1 ಟೀ ಶರ್ಟು, 1 ಲುಂಗಿ ಪಂಚಿ ಮಡಿಚಿಡ್ತೀನಿ ಒಂದು ಬ್ಯಾಗಿಗೆ. ಹೋಗು ಯಪ್ಪ, ಅಂಡರ್ವೇರು ಬನ್ನಿ ನೀಡೋ. ಆಮೇಲೆ ನೋಡಿಲ್ಲ, ನೀನು ಯಾವತ್ತ ಎಲ್ಲೇ ಹೋಗಿದ್ದ ನಮ್ಮ ಮದ್ವಿಗೆ ಅಂತಂದು ನಾನು ಅಂಡರ್ವೇರು ಬನ್ನಿ ಇಟ್ಟಿದ್ದಿಲ್ಲ, ಅಲ್ಲಿಂದನ ಕೂಗ್ಯಾಡ್ಕೊಂಡು ಬಂದಿದ್ದ ಅಂತ ಗಣಮಗದನ. ಯಾಕ್ಲೆ ಅಪ್ಪ, ಮೊದಲು ಒಂದು 3 ಜೊತೆ ಅಂಡರ್ವೇರು 3 ಜೊತೆ ಬನ್ನಿನ ಮಡಿಚಿಟ್ಬಿಡು ಬ್ಯಾನ್ಯಾಗ, ಆಮೇಲೆ ಏನಾರ ಮಾಡುವಂತೆ ಅಂತ. ಇಲ್ಲಡ, ಏನೇನು ಉಳಿಸೋದಲ್ಲ ಮನೆಗೆ ಬಂದಂದ್ರೆ. ಈಗ ಯಾಕೆ ಹೊಂಟಾನೇನು? ಅದೇ ಎಂತ ಇನ್ಸ್ಪೆಕ್ಷನ್ ಏನು ನಿನ್ನೇನು ಹೇಳಿಲ್ಲ, ಮನ್ನೇನು ಹೇಳಿಲ್ಲ. ಹೆಂಡ್ತಿನ ಹತ್ಲಾಗ ತವ್ರ ಮನೆಗೆ ಕಳಿಸಿ ತಿತ್ಲಾಗ ಮೈಸೂರಿಗೆ ಹೊಂಟಾನ. ಏನು ಮಾಡ್ಬೇಕು ದುಡಿಯೋ ಮಕ್ಕಳಿಗೆ? ಏನಾರಂದ್ರೆ ಬಾಯಿ ಬಂದಂಗೆ ಮಾತಾಡ್ತಾರೆ, ಅನ್ನಂಗೂ ಇಲ್ಲ ಆಡಂಗೂ ಇಲ್ಲ. ನಾಂಕ್ರು ಒಳಗೆ ಹೋಗಿನಪ್ಪ, ಒಲಿ ಮೇಲೆ ಸಾರಿಗಿಟ್ಟಿನಿ. ನೀನು ಹೆಂಡ್ತಿ ನೋಡಿದ್ರೆ ಬರೀ ಅದೇನೋ ಫೋನ್ ಹಿಡ್ಕೊಂಡು ರೀಲ್ಸ್ ಅಂತ ಮನೆ ತುಂಬ ಓಡಾಡ್ತಾಳ, ಅದನ್ನು ಕುದುರೆ ಬಾಲ ಹಾರಾಡ್ಸ್ಕೊಂತ. ಒಂಚೂರು ನಿನ್ನ ಹೆಂಡ್ತಿಗೆ ಹೇಳು ನನಗೇನ್ರ ಸಹಾಯ ಮಾಡಕ್ಕೆ. ನೋಡ್ರಿ, ನಿಮ್ಮ ತಮ್ಮ ರಮೇಶ ಆಫೀಸಿನ ನೆವ ಮಾಡ್ಕೊಂಡು ಎಲ್ಲೆಲ್ಲೆಲ್ಲ ಅಡ್ಡಾಡ್ತಾನೆ. ನೀವು ಅದಿರಿ ಮದುವೆ ಆಗಿ 12-13 ವರ್ಷ ಆದ್ರೂ ಒಂದು ಮೈಸೂರಿಗೆಲ್ಲ ಮಗ್ಲಿರೋದು ಒಂದು ಕೊಪ್ಪಳಕ್ಕೆ ಕರ್ಕೊಂಡೋಗಿ ಒಂದು ಪಾನಿಪುರಿ ತಿನ್ಸಿಲ್ಲ ನೀವು. ನೀವು ಯಾವ್ದಾರ ಒಂದು ಏನಾರ ಒಂದು ಅಂಗಡಿಯಾರ ಹಾಕ್ಕೊಳ್ರಿ. ನಮ್ಮಪ್ಪನ 1 ಲಕ್ಷ ಸರಿ ಹೇಳೋಣ, ಯಾವ್ದಾರ ಒಂದು ಸಣ್ಣದೊಂದು ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಏನಾರ ಒಂದು ಚಂದಾಗ ಕಿರಾಣಿ ಅಂಗಡಿನೋ ಒಂದು ಏನಾರ ಸ್ಟೇಷನರಿ ಅಂಗಡಿನೋ ಹಾಕ್ಕೊಂಡು ಚಂದಾಗ ವ್ಯಾಪಾರ ಮಾಡ್ಕೊಂಡು ಹೋಗಪ್ಪ ಅಂತೇಳಿ. ನೀವೇನಿಲ್ಲ, ಹೊಲ್ದನ್ನು ಸಾಕ್ರಿ ಮಾವರ, ಹೊಲ್ದನ್ನು ನಾವು ಮಾಡ್ಕೊಂಡು ಹೋಗ್ತೀನಿ ಅಂತೀರಿ, ಹೊಲಕ್ಕೆ ಹೋಗ್ತೀರಿ ಬರ್ತೀರಿ. ಅದು ಒಂದು ಅರ್ಧ ಎಕರೆ ಹೊಲ್ದಾಗ ಬರೋ ಬೆಳೆನೂ ಆಟ, ನೀವು ಮಾಡೋ ಕೆಲಸನೂ ಆಟ. ನೀವು ಚಂದಾಗ ಇದ್ದಿದ್ರೆ ನಾವು ಅಡ್ಡಾಡ್ಬೋದಿತ್ತ, ನಾನು ನೀವು ಎಷ್ಟು ಚಂದ ಇರ್ಬೋದಿತ್ತ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಣೆ ಬರ. ಪುಟ್ಟಿ ಬಾರವ, ಏನು ಮಾಡೋಕ್ಕಾಗಲ್ಲ, ಬಾ ಒಳಗೋಂಬ. ಅಲ್ಲಲ್ಲಿ ನಾನು ಯಾಕೆ ದುಡಿಬೇಕು? ನಿಂಗೆ ಗೊತ್ತಿಲ್ಲನ, ಸುಮ್ಮನೆ ಇಟ್ಬಿಡು. ನೋಡು, ನನ್ನ ತಮ್ಮಂದು ಹೆಂಗೂ ಗೌರ್ಮೆಂಟ್ ನೌಕರಿ ಐತಿ. ಅವ ಒಂಚೂರು ಹೆಂಡತಿ ಮೇಲೆ ಜೀವಿಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ. ನಾವು ಹಿಂಗೆ ಇದ್ಬಿಡೋಣ, ನಮ್ಗೆ ದುಡ್ಡು ಹಾಕ್ತಿರ್ತಾನ. ನಾನು ಯಾಕೆ ದುಡ್ಡು ಸುಮ್ಮನೆ ದಣ್ಕೊಳ್ಳಿ? ಅದೊಂದು ಹೊಲಕ್ಕೆ ಹೋಗ್ತೀನಿ ಅಂತ ಹೋಗ್ತೀನಿ ಬರ್ತೀನಿ ಆತಲ್ಲ, ಗಂಡಸಾಗ ಅಷ್ಟು ಮಾಡ್ತೀನಿ. ಸುಮ್ಮನೆ ಏನೇನೇನಾರ ಹೇಳಿ ನಾನು ತಲೆ ತಿನ್ಬೇಡ. ನೋಡು, ಯಾವುದೇ ಕಾರಣಕ್ಕೂ ನೀನು ರಮೇಶನ್ನ ಎದ್ದು ಹಾಕೋಬೇಡ. ಅಥವಾ ಒಳ್ಳೆತಾಗಿರು, ದುಡ್ಡು ಹಾಕ್ತಾನ, ನಾವು ಆರಾಮ್ ತಿನ್ಬೋದು. ನಮಗೂ ಬೇಕು ಮಗಳದಾಳ. ನಾನು ಈಗ ಹೋಗಿ ಆ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಕುಂತ್ಕೊಂಡೆ ಅಂದ್ರೆ ಹೊರಗೆ ಹೋಗಿ ನಮ್ಮ ಮಗಳದು ಇಂಗ್ಲೀಷ್ ಮೀಡಿಯಮ್ ಹಾಕ್ಯಾನ, ತನ್ನ ಮಗಳ ಥರ ನೋಡ್ಕೊತಾನ. ನಾನು ಅದೊಂದು ಕಿರಾಣಿ ಅಂಗಡಿ ಇಟ್ಕೊಂಡು ನಿನ್ನ ಮಗಳದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಂದು ಫೀಸ್ ತುಂಬಕರ ಆಗುತ್ತೆ ನನಗೆ. ಅದಕ್ಕೆ ಹೇಳೋದು ಕೇಳು, ಏನು ಎಕ್ಸ್ಟ್ರಾ ಮಾತಾಡ, ಸುಮ್ಮನೆ ದುಡ್ಡು. ನಾನು ಎಲ್ಲ ರೊಕ್ಕ ಇಟ್ಕೊಂಡೀನಿ. ಒಂದಿನ ನಾನು ನೀನು ಅವ್ಗೂ ಅಪ್ಪಗೂ ಯಾರಿಗೂ ಹೇಳಾರ್ದಂಗೆ ನಾವು ಬೆಂಗಳೂರು ಮೈಸೂರು ಆ ಕಡೆ ಸೈಡಿಗೆ ಹೋಗಿ ಬರೋಣಂತ. ಏನು ಅತಿ ಏನರ ಮಾತಾಡಿ ಎಲ್ಲ ಹಾಳು ಮಾಡ್ಬಿಡ ನನ್ನ ಪ್ಲ್ಯಾನ್. ನಡಿ ಒಳಗೆ ಏನಾರ ಕೆಲಸ ಇದ್ರೆ ಮಾಡೋಗಿ ನಿನ್ನ ರೀಲ್ಸ್. ಅಲ್ರಿ, ನಾನು ಅದ ನೀವು ಹೇಳಿರಿ ಅಂತಂದು ಎಷ್ಟು ದಿನ ಅಂತ ನಾ ಬಕೆಟ್ ಹಿಡೀಲಿ. ಅದನ್ನ ಅಂಡರ್ವೇರ್ ಸಮಕ್ಕೆ ಹೋಗಿದ್ದೀನಿ. ನಿಮ್ಮ ಮಾತು ಕೇಳಿ ನಾನು
ಅರ್ಥನ ಮಾಡ್ಕೊಳ್ಳಲ್ಲ ನೀವು. ಇದು ಯಾಕೋ ನಂಗೆ ಸರಿ ಬರಲ್ಲ ಅಪ್ಪ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದಲ್ಲೇನ್ರಿ? ಕನ್ನಡ ಮೀಡಿಯಮ್ಗಾದ್ರೂ ಹಾಕನ್ರಿ, ನಮ್ಮ ಪುಟ್ಟಿನ ಹಾಕಿ ಹೆಂಗೋ ಜೀವನ ಮಾಡೋಣ. ಅವನದು ಕೈಯೊಳಗೆ ನಾವು ಯಾಕಿರ್ಬೇಕು? ಏನೋ ಅಪ್ಪ, ನನ್ನ ಮಾತೇ ಕೇಳಲ್ಲ. ಏನಾದ್ರು ಮಾಡ್ಕೊಳ್ರಿ, ನಾನು ರೀಲ್ಸ್ ಮಾಡ್ತೀನಿ, ಅದರಿಂದಾರು ಒಂಚೂರು ಏನಾದ್ರು ರೊಕ್ಕ ಬಂತಂದ್ರೆ ನಾನು ನೀವು ಚೆನ್ನಾಗಿರ್ಬೋದು ಅಂತ ಅನ್ಕೊತೀನಿ. ಅದು ರೀಲ್ಸಿಂದ ಇನ್ನೂ ರೊಕ್ಕ ಬರೋಕೆ ಇನ್ನೂ ಎಷ್ಟು ದಿನನೋ ಏನೋ. ಸರಿ ಆಯಿತು, ಏನಾದ್ರು ಮಾಡ್ಕೊಳ್ಳಿ, ನಾನಂತೂ ಹೋಗ್ತೀನಿ.